ನೋಡಿ, ಆಧ್ಯಾತ್ಮಿಕ ಸಾಧನೆಯಲ್ಲೂ ಕೂಡ ನಮ್ಮ ಹತ್ರ ಒಂದು ಒಂದು ಮೂಲಭೂತ ಸೌಕರ್ಯ ಇಲ್ಲದೆ ಇದ್ರೂ ನೆಮ್ಮದಿಯಾಗಿ ಕೂತ್ಕೊಂಡು ಸಾಧನೆ ಮಾಡೋಕ್ಕಾಗಲ್ಲ. ಸಾಧ್ಯ ಇಲ್ಲ. ಅಂದ್ರೆ ಈ ರೀತಿ ಇರಲಿಕ್ಕೆ ಹಣದ ವ್ಯವಸ್ಥೆ ಏನಿದೆ ಅದು ಇಲ್ಲದೆ ಹೋದ್ರೆ ಸಾಧ್ಯನೇ ಇಲ್ಲ ಅಂತ. ನಮ್ಮ ಇವತ್ತಿನ ಕಾಲಕ್ಕೆ ನೋಡಿ, ಕಾಲದಲ್ಲಿ ಅಥವಾ 1000 ವರ್ಷಗಳ ಹಿಂದೆ ರಾಜರು ನೋಡ್ಕೊಳ್ತಾ ಇತ್ತು ಒಬ್ಬ ಯೋಗಿಯನ್ನ, ಒಬ್ಬ ಸಾಧಕನನ್ನ, ಒಬ್ಬ ರಾಜ 1000 ಹಸು ಆಶ್ರಯ ಇರ್ತದೆ. ಆಶ್ರಯದಲ್ಲಿ ಇರ್ತಾ ಇದ್ದ, ಅವನ ಪಾಡಕ್ಕೆ ಸಾಧನೆ ಮಾಡ್ತಾ. ಇವತ್ತಿನ ಕಾಲ ಬೇರೆ ಇದೆ, ಯಾರೂ ಕೂಡ ಆಶ್ರಯ ಬಹಳ ಕಷ್ಟ, ಅವ್ರವ್ರ ಜೀವನವೇ ಇವತ್ತು ಕಷ್ಟ ಇರೋದ್ರಿಂದ, ಆಮೇಲೆ ಇದ್ದವ್ರಿಗೆ ತೊಗೊಂಡೋಗಿ ಕೊಡ್ತಾರೆ. ಹಾಗಾಗಿರೋ ಕಾರಣದಿಂದಾಗಿ ಒಂದು ಬೇಸಿಕ್ ಏನಿದೆ ವ್ಯವಸ್ಥೆಗಳು ಒಬ್ಬ ಗೃಹಸ್ಥ ಅಂತೂ ಮಾಡ್ಕೊಳ್ಳೇಬೇಕು. ಹಾಗೆಲ್ಲದೇ ಇದ್ರೆ ಇಡೀ ಸಮಾಜ ನಡೆಯೋದು ಗೃಹಸ್ಥನಿಂದ ಬಹುಪಾಲು. ನಮ್ಮಲ್ಲಿ ಒಂದು ಮಾತಿದೆ, ಒಂದು ಬೇರೆಯವ್ರ ಹತ್ರ ಕೇಳೋ ಅಧಿಕಾರ ಇರೋದು 3 ಜನಕ್ಕೆ, ಒಬ್ಬ ಬ್ರಹ್ಮಚಾರಿ, ಇನ್ನೊಬ್ಬ ಜ್ಞಾನಿ, ಮತ್ತೊಬ್ಬ ಸನ್ಯಾಸಿ. ಈ 3 ಜನ ಮಾತ್ರ ಕೆಲಸ ಮಾಡದೆ. ಬ್ರಹ್ಮಚಾರಿ ಮತ್ತು ಸನ್ಯಾಸಿ ನಡುವೆ ವ್ಯತ್ಯಾಸ ಏನು? ಬ್ರಹ್ಮಚಾರಿ ಅಂದ್ರೆ ಅವನು ಅಧ್ಯಯನ ಮಾಡ್ತಾ ಒಂದು ನೈಷ್ಠಿಕತೆ, ಒಂದು ಆಚರಣೆಯಲ್ಲಿ ಇರ್ತಾನೆ. ಹಾಗಿದ್ದ ನಂತರ ಅವನು ಸನ್ಯಾಸಿ ಆಗಬೇಕು ಅಂತ ನಿಯಮ. ಸನ್ಯಾಸಿ ಆದಮೇಲೆ ಅವನಿಗೆ ಏನನ್ನು ಬಯಸೋ ಹಾಗಿಲ್ಲ. ಬ್ರಹ್ಮಚಾರಿ ಆದರೂ ಅಟ್ಲೀಸ್ಟ್ ಒಂದು ಬೇಸಿಕ್ ನೀಡ್ಸ್ ಬಯಸಬೇಕು. ಆದರೆ ಸನ್ಯಾಸಿ ಆದವನು ಏನಿದೆಯೋ ಅದನ್ನೇ ಇರಬೇಕು, ಬಯಸುವಂಥದ್ದು ಇಲ್ಲವೇ ಇಲ್ಲ. ನನಗಿದು ಬೇಕು ಅನ್ನುವಂಥ ಮಾತೇ ಇಲ್ಲ ಆತನಿಗೆ. ಹಾಗಿದ್ರೆ ಮಾತ್ರ ಸನ್ಯಾಸಿ. ಎಲ್ಲವನ್ನು ತ್ಯಜಿಸಿದವು. ಅದು ಹಾಗೆ ಆಗ್ತಾರೋ ಅಥವಾ ಹಾಗೆ ಆಗಬೇಕು? ಆಗಬೇಕು ಮತ್ತು ಆ ಒಂದು ಸಂಸ್ಕಾರದಿಂದ ಆಗಬಹುದು. ಇವತ್ತು ಸ್ವಲ್ಪ ಆ ಥರದ ಪರಿಸ್ಥಿತಿಗಳು ಸ್ವಲ್ಪ ಕಷ್ಟ. ಆದರೆ ಆ ಸ್ಥಿತಿ ಆಗಬೇಕು. ಅಂದರೆ ಬ್ರಹ್ಮಚಾರಿ, ಜ್ಞಾನಿ, ಸನ್ಯಾಸಿ ಇವರು ಮಾತ್ರ ಸುಮ್ಮನೆ ತಗೋಬಹುದು, ಅಧಿಕಾರ ಇರೋದು. ಊಟವೇ ಆಗಲಿ ಸುಮ್ಮನೆ ತಗೊಳ್ಳೋ ಅಧಿಕಾರ ಇರೋದು ಈ 3 ಜನ. ಗೃಹಸ್ಥ ಆದವನು ಯಾರೇ ಫ್ರೀ ಊಟ, ಅನ್ನದಾನ ಮಾಡ್ತಾ ಇದ್ರೆ ಊಟ ಮಾಡೋ ಹಾಗಿಲ್ಲ. ಹೌದಾ? ಮಾಡೋ ಹಾಗಿಲ್ಲ. ಅದು ದೋಷ ಅವನಿಗೆ, ಅದು ಕರ್ಮ ಅವನಿಗೆ ಅಂತ. ಅಯ್ಯೋ. ಗೃಹಸ್ಥ ಆದವನು ಅಲ್ಲಿ ಏನಾದರೂ ಕೊಟ್ಟೇ ತಗೋಬೇಕು. ಎಲ್ಲಿವರೆಗೆ ಮಂಗಳಾರತಿ ಅಂತ ತಗೋಬೇಕಾದ್ರೂ ಅವನು ಅಲ್ಲಿ ಏನಾದರೂ ಅರ್ಪಿಸೇ ತಗೋಬೇಕು. ಅದಕ್ಕೆ ಮಂಗಳಾರತಿ ಹಾಕುವಂಥದ್ದು. ಸುಮ್ಮನೆ ಏನನ್ನೂ ಪಡೆಯೋ ಹಾಗಿಲ್ಲ ಗೃಹಸ್ಥ ಆದವನು. ಆದರೆ ಬ್ರಹ್ಮಚಾರಿ, ಸನ್ಯಾಸಿ, ಜ್ಞಾನಿ ಆದವನು ಮಾತ್ರ ಊಟ ಕೇಳಿ ಹಾಕಬೇಕು ಅಂತಿಲ್ಲ. ಇನ್ನೊಂದು ಮನೆಯ ಮುಂದೆ ನಿಂತು ಭವತಿ ಭಿಕ್ಷಾಂದೆ ಊಟ ಕೇಳೋ ಅಧಿಕಾರ ಗೃಹಸ್ಥ ಕೇಳೋ ಹಾಗಿಲ್ಲ. ಭವತಿ ಭಿಕ್ಷಾಂದೆ ನಮ್ಮ ಪರಂಪರೆ ಏನಿದೆಯಲ್ಲ ತುಂಬಾ ಅದ್ಭುತವಾಗಿ ಜೋಡಿಸಿದ್ದಾರೆ. ನಾವು ಪಾಲಿಸ್ತಾ ಇಲ್ಲ ಅದನ್ನಷ್ಟೇ. ನೋಡಿ, ಪಾಂಡವರೇ ದ್ರೌಪದಿ ಮದುವೆ ಆಗೋಕ್ ಮುಂಚೆವರೆಗೂ ಭಿಕ್ಷೆ ಬೇಡಿದ್ರು. ಮದುವೆ ಆದ ತಕ್ಷಣ ಹೇಳಿದ್ರು ನಾವೀಗ ಏನಾದ್ರೂ ಕೆಲಸ ಹುಡ್ಕೋಬೇಕು ಅಂತ. ಅಂದ್ರೆ ಸಂಸಾರಿಗಳಾದ ತಕ್ಷಣ ಕೆಲಸ ಹುಡುಕಬೇಕು ಅಂತ. ಅಲ್ಲೇ ಒಂದು ಜವಾಬ್ದಾರಿ ಅದು. ಆಗ ಗೃಹಸ್ಥ ಆದವನು ಒಂದು ಬೇಸಿಕ್ ನೀಡ್ಸ್ ಏನಿದೆ, ಇನ್ನೊಬ್ಬರ ಮುಂದೆ ಕೈ ಚಾಚಬಾರ್ದು, ಕೇಳಬಾರದು. ಹಾಗಿರಬೇಕಾದ್ರೆ ಇನ್ನೊಬ್ಬ ಬ್ರಹ್ಮಚಾರಿಗೆ ಅವನೇನೋ ಊಟನಾದ್ರೂ ಹಾಕಬೇಕು ಅಂತಿದ್ರೆ ಅವನದೇ ಆದಂಥ ಒಂದು ವ್ಯವಸ್ಥೆ ಇರಬೇಕು. ಹಾಗಾಗಿ ನಾ ಹೇಳೋದು, ದುಡ್ದದ್ದೆಲ್ಲವನ್ನು ಖರ್ಚು ಮಾಡದೆ ಅದನ್ನು ವಿಂಗಡಣೆ ಮಾಡಿ. ಮತ್ತು ಬಹಳ ಈಗಿನ ಜನ ಏನು ತಪ್ಪು ಮಾಡ್ತಾ ಇದ್ದಾರೆ, ಈ ವಯಸ್ಸಿನಲ್ಲಿ ಶೋಕಿ ಮಾಡದೆ ವಯಸ್ಸಾದ್ಮೇಲೆ ಶೋಕಿ ಮಾಡಬೇಕಾ ಅನ್ನುವಂಥ ತಪ್ಪು ಮಾಡ್ತಾರೆ. ನಿಮ್ಗೆ ಗೊತ್ತಿರಲಿ, ನಾನು ಎಲ್ರಿಗೂ ಹೇಳೋದು, ಇವತ್ತು ಬೆಂಚ್ ಕಾರ್ ಇಲ್ಲದೆ ಇದ್ರೂ ಅಡ್ಡಿ ಇಲ್ಲ, ವಯಸ್ಸಾದಾಗ ಬೇಕು ಆ್ಯಕ್ಚುಲಿ. ಈಗ ನೀವು ಬಸ್ಸಲ್ಲಿ ತೂರ್ಕೊಂಡು ಹೋಗ್ಬಿಡ್ಬೋದು, ವಯಸ್ಸಾದಾಗ ನೀವು ಬಸ್ ಹತ್ತದ ಕಷ್ಟ. ಕಾರ್ ಬೇಕಾಗಿರೋದು ಯಾವಾಗ ಅಂದರೆ 40 ವರ್ಷಕ್ಕೆ ತನಕ ನಿಮಗೆ ಕಾರ್ ಅವಶ್ಯಕತೆ ಇಲ್ಲ. ಬಸ್ಸಲ್ಲಿ ಬೇಕಾದ್ರೂ ಹೋಗ್ಬೋದು. ಅಂದರೆ ಇದ್ರೆ ತಗೊಳ್ಳಿ, ಆದರೆ ಶೋಕಿ ಮಾಡಬೇಕು. ಈ ವಯಸ್ಸಲ್ಲಿ ಅಲ್ವಾ ಶೋಕಿ ಮಾಡೋದು ಅಂತ ಅಂದ್ಕೊಂಡು ನೀವು ಖರ್ಚು ಮಾಡಿದ್ರೆ ವಯಸ್ಸಾದ ಮೇಲೆ ಪಶ್ಚಾತ್ತಾಪ ಪಡಬೇಕು. ನಾವು ತುಂಬ ಜನ ನೋಡ್ತಾ ಇದ್ದೀವಿ, ವಯಸ್ಸಿದ್ದಾಗ ಹೇಗೆಲ್ಲ ಅವರು ಆಟ ಆಡಿದ್ರು, ಹೇಗೆಲ್ಲ ಅವರು ಜೀವನ ಇಟ್ಕೊಂಡಿದ್ರು ಶೋಕಿಯಾಗಿ, ವಯಸ್ಸಾದ ಮೇಲೆ ಬಸ್ ಚಾರ್ಜಿಗೆ ದುಡ್ಡಿಲ್ಲದೆ ಇನ್ನೊಬ್ಬರ ಹತ್ರ ಕೇಳೋ ಸ್ಥಿತಿಯನ್ನು ನಾನು ನೋಡಿದ್ದೀನಿ. ತುಂಬ ಜನ ನಮ್ಮ ಹತ್ರಕ್ಕೆ ಬಂದು ಕೇಳಿದ್ದಾರೆ, ಇಂಥ ಪರಿಸ್ಥಿತಿ ನಮ್ಮದು. ಅದಕ್ಕೆ ನಾವು ಎಲ್ರಿಗೂ ಹೇಳೋದು, ಎಲ್ಲ ಯುವಕರಿಗೆ, ವಯಸ್ಸಿದ್ದಾಗ ದುಡಿರಿ, ವಯಸ್ಸಿದ್ದಾಗ ಗಳಿಸಿ, ವಯಸ್ಸಿದ್ದಾಗ ಓದಿ. ವಯಸ್ಸಾದ್ಮೇಲೆ ಅದೇ ಹಣದಿಂದ ನೀವು ಅದ್ಭುತವಾಗಿ ಆರಾಮವಾಗಿ ಜೀವನವನ್ನು ಕಳಿಬಹುದು. ಹಾಗೆ ಕಳಿಬೇಕಾದ್ರೆ ಇವತ್ತು ಕೂಡಿಡಿ. ಅಂದ್ರೆ ಮೊದಲು ಗಳಿಸಿ ಉಳಿಸಿ, ಆಮೇಲೆ ಸಾಧ್ಯವಾದ್ರೆ ಬಳಸಿ. ಅದಕ್ಕೆ ಕೌಟಿಲ್ಯಂದು ಒಂದು ಮಾತಿದೆ, ಅಲಬ್ಧಸ್ಯ ಲಬ್ಧಾರ್ಥ. ಏನಿಲ್ವೋ ಅದನ್ನು ಗಳಿಸು, ಲಬ್ಧ ವಿವರ್ಧಿನಿ. ಏನು ಗಳಿಸಿದೆಯೋ ಅದನ್ನು ವರ್ಧಿಸು, ಡಬಲ್ ಮಾಡ್ಕೊ. ವರ್ಧನಾರ್ಥ ರಕ್ಷಣೆ. ಯಾವುದು ವರ್ಧಿಸಿದೋ ಅದನ್ನು ರಕ್ಷಣೆ ಮಾಡು. ರಕ್ಷಣೆ ಮಾಡಿದ್ದು ವೃದ್ಧಿಸ್ತಾ ಇದೆಯಲ್ಲ ಅದನ್ನು ಹಂಚು, ಇಟ್ಕೋಬೇಡ ಅದನ್ನ, ಅದನ್ನ ಹಂಚು ಅಂತ. ಅಂದ್ರೆ ಕಂಟೆಂಟ್ಮೆಂಟ್ ಇದೆ ಅಲ್ಲಿ. ಎಸ್ ಅಲ್ಲಿ ನಿನ್ನ ಹತ್ರ ಇಲ್ಲದೆ ಏನ್ ಕೊಡ್ತೀನಿ, ದುಡಿಬೇಕು ಅನ್ನೋದು ಇದೆ. ಏನಿಲ್ವೋ ಅದನ್ನ ಗಳಿಸೋದನ್ನ ವರ್ಧಿಸೋದನ್ನ ರಕ್ಷಣೆ ಮಾಡು. ರಕ್ಷಣೆ ಮಾಡಿದ ನಂತರ ಹೆಚ್ಚಾಗ್ತಾ ಇದೆಯಲ್ಲ ಅದನ್ನ ಇಟ್ಕೊಳಕ್ ಹೋಗ್ಬೇಡ, ಅದನ್ನ ಸಮಾಜದ ಕೆಲಸಕ್ಕಾಗಿ ವಿನಿಯೋಗಿಸು. ಅದ್ಭುತವಾದ